ಧರ್ಮಸ್ಥಳ ಗ್ರಾಮ ಅಸ್ಥಿ ಉತ್ಖನನ ಸಸ್ಪೆನ್ಸ್. ನಿನ್ನೆ ಶೋಧ ನಡೀಲಿಲ್ಲ, ಇವತ್ತು ಕೂಡ ನಡೆಯಲ್ಲ. ನಾಳೆ ನಡೆಯುತ್ತಾ ಅನ್ನೋದು ಪ್ರಶ್ನೆ ಇದೆ. ಗುಂಡಿ ಅಗೆದವರನ್ನ ಕರೆಸಿ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. 4 ತಾಸು ದೂರುದಾರನಿಗೆ ಎಸ್ಐಟಿ ಫುಲ್ ಗ್ರಿಲ್ ಮಾಡಿಬಿಟ್ಟಿದೆಯಂತೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಾಕಿದ್ದಾಗಿ ಆರೋಪಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶನಿವಾರ ಯಾವುದೇ ಶೋಧ ಉತ್ಖನನ ನಡೆದಿಲ್ಲ. ಭಾನುವಾರ ತಂಡಕ್ಕೆ ರಜಾ ದಿನವಾಗಿದ್ದು ಶೋಧ ನಡೆಯಲ್ಲ. ಜೊತೆಗೆ ಸೋಮವಾರ ಉತ್ಖನನ ಮುಂದುವರಿಯುತ್ತಾ ಅಥವಾ ಮುಂದುವರಿಯಲ್ವಾ ಅನ್ನೋದ್ರ ಬಗ್ಗೆ ಎಸ್ಐಟಿ ಮಾಹಿತಿ ನೀಡಿಲ್ಲ. ಇದು ಉತ್ಖನನಕ್ಕೆ ಬ್ರೇಕ್ ಬಿದ್ದಿದೆಯೇ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ಈ ನಡುವೆ ಅಸ್ಥಿ ಪತ್ತೆಗಾಗಿ ಗುಂಡಿ ಅಗೆದ ಕಾರ್ಮಿಕರನ್ನ ಎಸ್ಐಟಿ ಅಧಿಕಾರಿಗಳು ಠಾಣೆಗೆ ಕರೆಸಿಕೊಂಡು ಅವರಿಂದ ದಾಖಲೆ ಸಂಗ್ರಹಿಸಿದ್ದಾರೆ. ಜೊತೆಗೆ ದೂರುದಾರರನ್ನ 4 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ 20 ದಿನಗಳಿಂದ ತನಿಖೆ ಶೋಧ ಕಾರ್ಯ ನಡೆಸಿದ ಎಸ್ಐಟಿ ತಂಡ ಶೋಧ ಕಾರ್ಯದಲ್ಲಿ ಸಹಕರಿಸಿದ ಕಾರ್ಮಿಕರನ್ನು ಠಾಣೆಗೆ ಕರೆಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸಿದೆ. ಅನಾಮಿಕರನ್ನ ಬಂಧಿಸಿ ಅಂತ ಜೋಶಿ ಅವರು ಹೇಳ್ತಾ ಇರೋದು. ಧರ್ಮಸ್ಥಳ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದ್ದವರಿಂದಲೇ ಷಡ್ಯಂತ್ರ ನಡೆದಿದೆ. ಸರ್ಕಾರದಲ್ಲಿ ಎಡಪಂಥೀಯ ವಿಚಾರಧಾರೆ ಪ್ರಮಾಣ ಹೆಚ್ಚಾಗಿದೆ. ಹಿಂದೂಗಳ ಭಾವನೆಗಳ ಜೊತೆಗೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಹಿಂದೂಗಳ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ತರುವಂತ ಉದ್ದೇಶದಿಂದಲೇ ಎಸ್ಐಟಿ ತನಿಖೆ ನಡೆಸಲಾಗ್ತಾ ಇದೆ. ಪ್ರಕರಣ ಸಂಬಂಧ ಮಾಸ್ಕ್ ಧಾರಿ ಅನಾಮಿಕನ ಬಂಧಿಸಬೇಕು, ಆತನ ಪೂರ್ವಪರ ತನಿಖೆ ನಡೆಸಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ದೂರುದಾರ ಕೊಟ್ಟ ಸಾಕ್ಷ್ಯಗಳ ಬಗೆಗೆ ಎಸ್ಐಟಿ ಇದೀಗ ಉತ್ಖನನ ಮಾಡಬೇಕಾಗತ್ತೆ. ಬುರುಡೆ ಗಂಟಿದ ಮಣ್ಣಿನ ಪರೀಕ್ಷೆ ಇದು ಧರ್ಮಸ್ಥಳದ್ದೋ ಅಥವಾ ಬೇರೆ ಕಡೆಯದ್ದೋ ಅದು ಈಗ ಪ್ರಶ್ನೆ. ಯಾಕಂದರೆ ಈ ಅನಾಮಧೇಯ ವ್ಯಕ್ತಿ ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ, ಕೈಯಲ್ಲಿ ಬುರುಡೆ ಇಟ್ಕೊಂಡು ಬಂದ್ಬಿಟ್ಟಿದ್ರು. ಸೊ ಹಾಗಾಗಿ ಆ ಬುರುಡೆ ಎಲ್ಲಿ ಅದು ಧರ್ಮಸ್ಥಳದ್ದೇನಾ, ಅಲ್ಲಿದೇನಾ ಅಥವಾ ಬೇರೆ ಕಡೆಯಿಂದ ತಗೊಬಂದಿದ್ದ? ಅಷ್ಟು ಈಸಿಯಾಗಿ ಈ ಮನುಷ್ಯನಿಗೆ ಬುರುಡೆ ಸಿಕ್ಕಿದ್ಮೇಲೆ ಈಗ ಇಷ್ಟು ಶೋಧ ಮಾಡಿದ್ಮೇಲೆ ಇಲ್ಲಿ ಸಿಗಬೇಕಲ್ಲ. ಆ ಬುರುಡೆ ಬರ್ತಾ ಇತ್ತ ತಗೊಬಂದ್ಬಿಟ್ಟ, ಆದರೆ ಎಲ್ಲಿಂದ ತಗೊಬಂದ್ಬಿಟ್ಟ ಅನ್ನೋದ್ರ ಬಗ್ಗೆ ತನಿಖೆನೇ ಆಗಿಲ್ಲ. ಮೊದಲು ಅದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಸೊ ಇದೀಗ ಆ ಕುರಿತು ಇದೀಗ ಮಣ್ಣಿನ ಪರೀಕ್ಷೆಯನ್ನು ಒಳಪಡಿಸುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಅಪರಿಚಿತ ಮೃತದೇಹಗಳ ಹೂತ ಪ್ರಕರಣ ಸಂಬಂಧ ದೂರುದಾರ ನೀಡಿದ ತಲೆಬುರುಡೆ ಕುರಿತು ಅನುಮಾನ ನಿವಾರಿಸೋಕೆ ಮಣ್ಣಿನ ಪರೀಕ್ಷೆಗೆ ವಿಶೇಷ ತನಿಖಾ ತಂಡ ಮುಂದಾಗಿದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆಯೇ ವಿಚಾರಗಳು ನಡೆಯಲಿದೆಯಂತೆ. ತಾನು ಧರ್ಮಸ್ಥಳ ಸುತ್ತಮುತ್ತ ನೂರಾರು ಮೃತದೇಹಗಳನ್ನು ಹೂತಾಕಿದ್ದೀನಿ ಅಂತ ಆರೋಪಕ್ಕೆ ಪೂರಕವಾಗಿ ತಲೆಬುರುಡೆಯನ್ನು ದೂರುದಾರ ಸಲ್ಲಿಸಿದ್ದ. ಇದೀಗ ಆತ ತಂದುಕೊಟ್ಟಿರುವ ತಲೆಬುರುಡೆ ಧರ್ಮಸ್ಥಳದಲ್ಲೇ ಹೂತಾಕಿದ್ದೆ ಅಥವಾ ಬೇರೆ ಕಡೆಯಿಂದ ತಂದಿರೋದೆ ಎಂಬ ಅನುಮಾನಾಸ್ಪದ ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ತಲೆಬುರುಡೆಗೆ ಅಂಟಿರುವ ಮಣ್ಣು ಹಾಗೂ ಧರ್ಮಸ್ಥಳದ ಮಣ್ಣಿನ ಪರೀಕ್ಷೆ ಮುಖಾಂತರವಾಗಿ ಶಂಕೆಯನ್ನು ನಿವಾರಿಸೋಕೆ ಎಸ್ಐಟಿ ಮುಂದಾಗಿದೆ. ಈ ಪರೀಕ್ಷೆಯಲ್ಲಿ ಸಾಮ್ಯತೆ ಕಂಡು ಬಂದರೆ ದೂರುದಾರನ ಆರೋಪಕ್ಕೆ ಪುರಾವೆ ಸಿಗಲಿದೆ. ಇಲ್ಲದೆ ಹೋದರೆ ಆರೋಪದ ಹಿಂದೆ ಸಂಚು ನಡೆದಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಲಿದೆ. ಸೊ ಅಲ್ಲಿಗೆ ವಿಷಯ ಗೊತ್ತಾಗತ್ತೆ, ಇದು ಸಂಚೋ ಅಥವಾ ಏನು, ಆವತ್ತು ಆತ ಎಲ್ಲಿಂದ ತಗೊಬಂದ, ಇಲ್ಲಿದ್ದೇ ತಗೊಬಂದಿದ್ರೆ ಓಕೆ ಫೈನ್, ಅದಕ್ಕೊಂದಷ್ಟು ತನಿಖೆ ನಡೆಯುತ್ತೆ. ಯಾವ ಜಾಗದಿಂದ ತಂದಿದ್ದು, ಏನು ಎತ್ತ ಅಂತ. ಬಟ್ ಬೇರೆ ಕಡೆಯಿಂದ ತಂದಿದ್ರೆ ಫಾರ್ ಶೋರ್ ಇದರಲ್ಲಿ ಷಡ್ಯಂತ್ರ ಇದೆ ಅಥವಾ ಮಿಸ್ಲೀಡ್ ಮಾಡೋ ಕೆಲಸ ಮಾಡಲಾಗ್ತಾ ಇದೆ, ಸುಮ್ಮನೆ ವಿಚಾರ ಹಬ್ಬಿಸೋ ಕೆಲಸ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಈ ಕೆಲಸ ಆಗಬೇಕಾಗಿತ್ತು, ಬಟ್ ತಡವಾಗಿ ಆಗ್ತಾ ಇದೆ.